ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದಲ್ಲಿ ಹೆಚ್ಚಿದಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು 2-3 ದಿನದಲ್ಲಿ ದೆಹಲಿಗೆ ಹಾರ್ತಾರ 30ಕ್ಕೂ ಹೆಚ್ಚು ಶಾಸಕರು. ಈಗಾಗಲೇ ಸರ್ಕಾರ 3 ವರ್ಷ ಪೂರೈಸಿದೆ. ಈಗ ನಮ್ಮ ಸರದಿ, ನಮಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿತಿದ್ದಾರೆ. ಹಾಗಾದ್ರೆ 25ಕ್ಕೂ ಹೆಚ್ಚು ಶಾಸಕರು, 30 ಜನ ಶಾಸಕರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾರ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕೇರಳ ಸಿಎಂ ಆಯ್ಕೆಯ ಬಳಿಕ ದೆಹಲಿಗೆ ಹೋಗೋಕೆ ನಿರ್ಧಾರವಾಗಿತ್ತು. ಈ ಬಾರಿ ಮಾಡು ಇಲ್ಲವೇ ಮಡಿ ಹೋರಾಟ. ನಮ್ಮ ನಿರ್ಧಾರ ಗಟ್ಟಿಯಾಗಿದೆ. ಯಾಕಂದ್ರೆ 3 ವರ್ಷ ಮುಗ್ದಿದೆ, ಈವರೆಗೂ ಕೂಡ ಯಾರು ತಕರಾರು ಎತ್ತಿಲ್ಲ. ಮೊನ್ನೆ ಸಿಎಂ ಕೂಡ ಸಂಪುಟ ವಿಸ್ತರಣೆ ಮಾಡ್ತೀವಿ ಎಂದಿದ್ದಾರೆ. ಸಿಎಂ 15 ಶಾಸಕರು ಅಂದಿದ್ದಾರೆ. ನಾವು 20ಕ್ಕೂ ಹೆಚ್ಚು ಕೇಳ್ತಾ ಇದ್ದೀವಿ. ಮೇ 28, 29ರ ಒಳಗೆ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನಿಸಿದ್ದೀವಿ. ನಾವು 30ರಿಂದ 35ಕ್ಕೂ ಹೆಚ್ಚು ಶಾಸಕರು ದೆಹಲಿ ಹೋಗ್ತಾ ಇದ್ದೀವಿ. ನಮಗೆ ಮಂತ್ರಿಗಿರಿ ಕೊಡದೇ ಇದ್ರೆ ಮುಂದೆ ಉಗ್ರ ತೀರ್ಮಾನಗಳಿವೆ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಡೆಲ್ಲಿ ಹೋಗೋ ಕಾರ್ಯಕ್ರಮನ ಕೇರಳದ ಮುಖ್ಯಮಂತ್ರಿಗಳು ಆಯ್ಕೆ ಆದ್ಮೇಲೆ ಹೋಗ್ಬೇಕಂತ ಇತ್ತು. ಮುಖ್ಯಮಂತ್ರಿಗಳು ಆಯ್ಕೆ ಆಗಿದೆ. ಬಹುಶಃ ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ತಮ್ಮ ಮಡಿ ಅಂತಾರಲ್ಲ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರೂ ಅದ್ರ ಬಗ್ಗೆ ಚಕ್ರ ಎತ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನರು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28, 29ರೊಳಗೆ ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. 30-35 ಜನ ಹೊಡ್ತೀವಿ ಈ ಸರಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ. ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ. ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಖಂಡಿತ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಪುನರ್ರಚನೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ಲ. ಹೌದು, ಹೊಸ ಅಂತಲ್ಲ, ಇದು ಇದ್ದವ್ರು ತೆಗೆದುಕೊಡಿ ಅಂತ ಭಾಳ ಜನ ಆಗಿದಾರಲ್ಲ. ಏನೋ ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ. 3 ವರ್ಷವರೆಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಂದು ಅವಕಾಶವನ್ನು ರಾಜ್ಯದಲ್ಲಿ ಶಕ್ತಿಯುತ ಮತ್ತು ಕಾಂಗ್ರೆಸ್ ಪಕ್ಷ ಆಗಬೇಕಾದ್ರೆ ಅದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಬೇಕು. ಸಿಎಂ ಬದಲಾವಣೆ ಮಾಡೋದು ನಮ್ಮ ಕೈಲಿಲ್ಲ, ಅದು ರಾಷ್ಟ್ರೀಯ ನಾಯಕರ ಕೈಯಲ್ಲಿ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನಮ್ಮ ಹಕ್ಕುಗಳಿಂದ ನಾವು ಕೇಳ್ತೀವಿ. ಸಿಎಂ ಬದಲಾವಣೆ ನೀವು ಅವ್ರನ್ನ ಕೇಳ್ಕೋಬೇಕು, ಅಷ್ಟು ಬಿಟ್ಟರೆ ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ ನಮ್ಮ ಹತ್ರ. ಅದೇ ಬಿಡಲ್ಲ ನಾವು. ಇನ್ನೊಂದು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ.